ನಾನು ಹೇಳಿದೆ ಯಾರಿಗೆ ತಪ್ಪಾಗಿ ಗೊತ್ತಿಲ್ಲ ಅಂತ. ಇದು ಸರ್ಕಾರಕ್ಕೆ ಸರ್ಕಾರ ಜವಾಬ್ದಾರಿ ತಗೋಬೇಕು. ಸರ್ಕಾರ ಮನಸ್ಸು ಪಟ್ಟ ಖಂಡಿತವಾಗಿ ನೀವು ನಿಂತ್ಕೊಂಡ್ರೆ ಯಾವ ಸರ್ಕಾರನೂ ಇಲ್ಲ ಅಣ್ಣ, ಬಂದು ನಿಂತ್ಕೊಳ್ಳಿ ಅಷ್ಟೇ. ಸರ್ಕಾರಕ್ಕೆ ಯಾವಾಗ ಮನವಿ ಮಾಡೋಂತ ಪ್ಲಾನ್ ಇದೆ ನೋಡಿ. ಇವತ್ತು ಅವ್ರು ಕೊಟ್ಟಿದ್ದಾರೆ. ಇವತ್ತು ಸೆಷನ್ ಪ್ರಾರಂಭ ಆಗಿದೆ. ಅಣ್ಣ ಇದು 4ನೇ ಸಲ ಅಣ್ಣ ಕೊಡ್ತಾ ಇರೋದು ನಾವು. ದಯವಿಟ್ಟು ಸ್ವಲ್ಪ ಮಾತಾಡೋದು ಬೇರೆ ಬೇರೆ ಕಡೆ ದಯವಿಟ್ಟು ಮಾತಾಡ್ತಾ ಇದ್ದಾರೆ. ಅದನ್ನ ಈ ಕೂಡಲೇ ಮುಖ್ಯಮಂತ್ರಿಗಳನ್ನ ಒಂದು ಅಪಾಯಿಂಟ್ಮೆಂಟ್ ಅವ್ರಿಗೆ ಖಂಡಿತವಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಆ ಸ್ಮಾರಕವನ್ನು ಉಳಿಸಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ನಮ್ಗೆ ವಿಷ್ಣುವರ್ಧನ್ ಬೇರೆ ಅಲ್ಲ, ರಾಜ್ಕುಮಾರ್ ಬೇರೆ ಅಲ್ಲ, ಅವ್ರು ತಿಳ್ಕೊಂಡು ಬಂದು ಬೇರೆ ಬೇರೆಯವರು, ಆದರೆ ಯಾರೂ ಅಲ್ಲ, ನಮಗೆಲ್ಲರೂ ಒಂದೇ, ಎಲ್ಲರೂ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಿಮ್ಮ ಮನವಿಯನ್ನು ನಾವು ಸ್ವೀಕಾರ ಮಾಡ್ತೀವಿ. ನಾವು ನಿಮ್ಮ ಜೊತೆ ಇದ್ದೀವಿ. ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ಅವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿಯಿಂದ ಖಂಡಿತವಾಗಿ ನಿಮ್ಮ ಪರವಾಗಿ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.